ಎರಡು ಮಾರ್ಲಕ್ ಒಯ್ದವ. ಹಾ ಹಾ ದೇವ್ರಿಗೆ ಅವ್ ಎರಡು ಕೂಡಿ ಮಾರ್ಲಕ್ ಒಯ್ದ. ಹಾ ತೋಳ ಒಂದ ಇದು ಕುದುರೆಗೆ 15 ಲಕ್ಷ ಆಗ್ತದಂದ. ಹಾ 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 ಕುದುರೆಗೆ 15 ಲಕ್ಷ, ಇದಕ್ಕೆ 5 ಲಕ್ಷ ಅಂದವ. ಹಾ ಎದಕ್ಕ ಆ ಇರ್ಬಾದವ್ರ ಮ್ಯಾಗ ಕೂತದ. ಎಷ್ಟು ಆಗ್ತದ ಹಿಂಗ ಕೊಡು ಅಂತ ಬೇಡ್ತಾನ ಅವ ಮಾರವಂದ ನಿನ್ ತೆಲಿಗಿಲಿ ಕೆಟ್ಟದೇನು ಅಂದವ. ಹಾ 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 ಇದು ದೇವರದ, ಇದಕ್ಕೆ 5 ಲಕ್ಷ. ಇದು ಕುದುರೆ ಅದ, ಇದಕ್ಕೆ 15. ಅದರ ಮ್ಯಾಲ ಕೂತ್ ಹೋಗುದು ಕುದುರೆಗೆ 15 ಲಕ್ಷ. ಇದ್ಯಾಂಗ ನೀ ತೋಳವಲ್ಲ ನಮಗ್ ಕೊಡು ಅಂದವ. ದೇವ್ರ ಕುದುರೆಗೆ ಏನು ವ್ಯತ್ಯಾಸ ಗೊತ್ತದಿಲ್ಲ ನಿನಗ? ನೋಡ್ರಿ, ನಂದು ನನಗ್ ಕೊಡು ಅಂದ. ತೋಳ ಅವ ಬಹಳ ಶಾಣೆ ಇದ್ದ. ಹೌದು. ಅವ ಏನಂದ, ಹಾ ದಮ್ರಿ ನನಗೆ ತೆಪ್ಪ್ಯಾದಂದವ. ಹಾ ಏನಂದವ, ಏನು ಕುದುರೆಗೆ ಎಟ್ರಿ 3 ಲಕ್ಷ. ಹಾ ಕುದುರೆಗೆ 3 ಲಕ್ಷ. 15 ಕಿಲೋ ಕುದುರೆಗೆ ಒಟ್ಟೆ 3 ಲಕ್ಷ. 3 ಲಕ್ಷ. ಮ್ಯಾಗ ಅದು ನೋಡಿದ್ವಿ ಯಾವ್ರ ವೀರಭದ್ರ, ಅದಕ್ಕೆ 18 ಲಕ್ಷ ಅಂದ. 17 ಲಕ್ಷ ಅಂದ. ಹಾ ಹಿಂಗ್ ಬೇಡ ಅಂದವ. ನೋಡ್ರಿ ಏನ್ ವ್ಯತ್ಯಾಸ ಆಗ್ಯದ. ಇದಕ್ಕೆ 17 ಲಕ್ಷ, ಅದಕ್ಕೆ 3 ಲಕ್ಷ. 3 ಲಕ್ಷ. ಇದನ್ನು 20 ಆಯ್ತು. ಅಗಳೇ 15, 5 ಅದನ್ನು 20 ಆಗಿತ್ತು. ಯಾನ್ ಐತಿದ್ರಾಗ ಬೇಡಲಿ ಫರಕ. ತೋಳವತ್ತನ ನೀ ಅವು ಮೂರ್ತಿ ನೋಡಿದಿ. ಹೌದಲ್ಲ. ನಾ ತೂಕ ನೋಡಿದವ. ಬಂಗಾರದ ತೂಕ. ನೀ ಮೂರ್ತಿ ನೋಡಿದಿ, ನಂದ ತೂಕ ನೋಡ್ಬೇಕಾಗ್ತದ. ಹೌದು ಹೌದು ಹೌದು. ತೂಕ ಹೆಂಗ ಬರ್ತದ ಹಂಗ ನನ್ನ ರೊಕ್ಕದ. ನಿನ್ನ ಮೂರ್ತಿ ನೋಡಿ ನಿಂದ ರೊಕ್ಕದ ಇಲ್ಲ. ಇದು ಯಾಕೆ ನಿಮಗೆ ಹೇಳುದದ? ಯಾಕ ಇಟ್ಟೆಲ್ಲ ತಲೆ ಕೆಡಿಸಲಕ್ಕ ಕಾರಣ ಏನದ? ಒಂದು ಇರ್ಬಾದೇವ್ರ, ಒಂದು ಕುದುರೆ, ಎರಡು ಹೆಸರಾಗ್ಯಾವ. 2 ಬಂಗಾರದಿ ಅವ. ಇವು ಕಲ್ಪಿತ ನಾಮ ಅದ. ಹೌದಲ್ಲ. ಕುದುರೆನೂ ಬಂಗಾರದದ, ಇರ್ಬಾದೇವ್ರು ಬಂಗಾರಿ ಅವ್ ಖರೆ. ಖರೆ ಇದು ದೇವ್ರ, ಇದು ಕುದುರೆ ಅನ್ನೋದು ಭಾವ ನಿನ್ನಲ್ಲಿ ಆಗ್ಯದ. ಖರೆ ಎರಡೂ ಕುರಲ್ಲಿ ಶಕ್ತಿ ಮಾತ್ರ ಒಂದೇ ಬಂಗಾರಿ ಅದ. ಹಂಗ ಅದರಂತೆ ಅಮೋಘ ಸಿದ್ಧ ಮಾಳಿಂಗರಾಯ ಹೆಂಗದಪ್ಪ ಅಂದ್ರೆ ಹೆಸರಿನಲ್ಲಿ ಕಲ್ಪಿತಗದ. ಅವನು ಬಂಗಾರಿ ಹನ, ಇವನು ಬಂಗಾರಿ ಹನ. ಹೆಂಗ ಬೆಳಸಪ್ಪ, ಹಿಂಗ ಬೆಳಸು. ಅವನು ದುಡಿದು ಶಕ್ತಿ ಅವನು ಕೂಡ ಮಾಳಪ್ಪನ ಕೂಡ ಅದ. ಇವ ದುಡಿದು ಶಕ್ತಿ ಇವನು ಕೂಡ ಅದ. ನೀವು ಹೆಂಗ ಮಾಡ್ಲತ್ತಿದೇವು, ಒಂದು ಕುದುರೆ ಒಂದು ದೇವ್ರ ಹಿಂಗ್ ಮಾಡ್ಕೊಂಡು ಇರ್ಬಾದ್ರ ನಮ್ಮವ, ಕುದುರೆ ನಂದು, ಹಿಂಗ ಮಾಡ್ಕೊಂಡು ತಲೆ ನಿಮ್ಮದು ಕೆಟ್ಟದ. ಹೌದು. ನೀವು ಎರಡು ಮಾಡಬೇಡ್ರಿ, ಎರಡು ಬಂಗಾರವ. ಅವ್ರವ್ರ ಗುರುವಿನಲ್ಲಿ ದುಡಿದು ಅವರು ಫಲ ಪಡೆದಾರ. ಅಲ್ಲಿ ಜನಕ್ಕೆ ನಾವು ಏನು ಕೊಡ್ಬೇಕಂದ್ರೆ ಒಳ್ಳೆ ಸಂದೇಶ ಕೊಡಬೇಕು. ಹೌದು. ನಾವಿಲ್ಲಿ ಬಂದಿದ್ದೇವಪ್ಪ. ಹೌದಲ್ಲ. ಇಲ್ಲಿ ಎದಕ್ಕೆ ಬಂದಿರಿ ನೀವು? ಜ್ಞಾನ ಕೊಡ್ಲಕ್ಕ. ಇಲ್ಲಿ ನಾವು ಜ್ಞಾನ ಕೊಡ್ಲಕ್ಕ ಬಂದೇವು. ಇಲ್ಲಿ ಮಲಕಾರ ಸಿದ್ಧನ ಮುಖ ನೋಡಿ ಆನಂದ ಪಡಿಲಕ್ಕ ಬಂದಿರಿ. ನಾ ಕೇಳ್ತಾ, ಇಲ್ಲಿ ಬಂದು ಕೂತ್ ಬಳಕ ಗುರಿ ಎದರ ಮ್ಯಾಗಿರ್ಬೇಕು ನಿಮ್ದು ಎಲ್ಲಾರ್ದು? ಗುರಿ ಹೊಲ್ದಾಗ ನೀರು. ನೀವು ಮನ್ಯಾಗ ಏನು ಗುರಿ ಇಟ್ಕೊಂಡ್ರಿ? ಮುತ್ಯನ ದರ್ಶನ ಮಾಡಿ ಹೋಗುದು, ಅವನ ಮುಖ ನೋಡ್ಬೇಕು ಅನ್ನೋದು ಒಂದೇ ಗುರಿ ಅದಿಲ್ಲ ನಿಮಗೆ? ಅದು ಅಲ್ಲೇ ಕಲ್ಮೇಶ್ ಮಾಸ್ತರ್ದು ಲಮನಟ್ಟಿ ತುಕಾರಾಮನ ಹಾಡು ಕೇಳಬೇಕು. ಅವ್ರದ್ದು ಮುಖ ನೋಡುದು, ಇವ್ರದಿಟ್ಟಿ ಕೇಳಿ ಹೋಗುದು. ಹೌದು. ಇದು ಒಂದು ಗುರಿ ಇಟ್ಕೊಂಡು ಬಂದಿರಿ. ಹೌದಲ್ಲ. ಇಲ್ಲಿ ಬಂದ ಬಳಕ ಬ್ಯಾರೆ ಬ್ಯಾರೆ ಕಡೆ ಮನಸ್ಸು ಹೋಯ್ತಂದ್ರೆ ಗುರಿ ತಪ್ತ. ಬ್ಯಾರೆ ಬ್ಯಾರೆ ಅಂದ್ರೆ ಹೆಂಗ? ಏನು ಬ್ಯಾರೆ ಬ್ಯಾರೆ ಅಂದ್ರೆ ಹೆಂಗ? ನಿನಗೆ ಉದಾಹರಣೆ ಹೇಳ್ಬೇಕಾಗ್ತದೆ. ಹೇಳ್ರಲ್ಲ. ಕವರವರ ಪಾಂಡವರು ದುರ್ನಾಚಾರಿ ಕೈಯಾಗ ಇದ್ದು ಕಲಿತಿರು, ವಿದ್ಯಾ ಕಲಿತಿರು. ಹೌದಲ್ಲ. ಒಮ್ಮ ಪರೀಕ್ಷಕ್ಕೆ ಕರೆದ ಎಲ್ಲಾರಿಗೆ. ಕೌರವರು ಪಾಂಡವರಿಗೆ ಗುರು ದುರ್ನಾಚಾರಿ ಕೈಯ ಕಲಿತಿರು. ಯಾರ್ಯಾರು ಎಟ್ಟೆಟ್ಟು ಪ್ರವೀಣರಾಗ್ಯಾರ. ಅಡವಿಗೆ ಒಯ್ದ ಕೇಸಿಂದ ಇವರು ಪರೀಕ್ಷೆ ತಗೋಬೇಕಂತೇಳಿ ಎಲ್ಲಾರಿಗೆ ಕರ್ಕೊಂಡು ಅಡವಿಗೆ ಬಂದ. ಹೌದು. ಯಾರು? ದ್ರೋಣಾಚಾರಿ. ಅಡವಿಗೆ ಬಂದು ಒಂದು ಗಿಡದ ಒಳಗೆ ಒಂದು ಹಕ್ಕಿ ಕಟ್ಟದ, ಒಂದು ಪಕ್ಷಿ ಕಟ್ಟದ. ಆ ಪಕ್ಷಿಗೆ ಬಾಣ ಹೊಡಿಬೇಕು ಕಣ್ಣಿಗೆ. ಹೌದು ಅಂತ ಹೇಳಿ ಗಿಡದಾಗ ಒಂದು ಪಕ್ಷಿ ಕಟ್ಟಿ ಅವರಿಗೆಲ್ಲ ತಗೊಂಡು ನಿತ್ತ ದೂರ ಕರೆದ ದುರ್ಯೋಧನಗ. ದುರ್ಯೋಧನ, ಆ ಗಿಡದಾಗ ಏನು ಕಾಣಿಸ್ತದ ನಿನಗತ್ತ ಕೇಳ್ದ ದುರ್ಯೋಧನಗ. ಹೌದು. ದ್ರೋಣಾಚಾರಿ ಅವ ಏನ್ ಅನ್ಬೇಕು? ಒಂದೆರಡು ಟೊಂಗ್ಯವ, ಒಂದು ಗುಬ್ಬೆ ಅದಂದವ. ಹೌದು. ಒಂದು ಗಿಡ ಅದ, ಗಿಡಕ್ಕೆ 4 ಟೊಂಗ್ಯವ, ಟೊಂಗಿಗೆ ಒಂದು ಗುಬ್ಬೆ ಅದ. ಶಾಣೆ ಐತಿ ತಳ್ಕೊಂಡ್ರ ನಾವು. ಶಾಣೆ ಐತಿ ತಳ್ಕೊಂಡ್ರು. ಭೀಮಸೈನ ಕರೆದ. ಹೌದು. ಏನು ಕಾಣಿಸ್ತದ ಭೀಮಸೈನ ಗಿಡದಾಗ ಅಂತ ಕೇಳ್ದ. ಒಂದು ಗಿಡ ಅದ, ಗಿಡಕ್ಕೆ 4 ಟೊಂಗ್ಯವ, ಅದಕ್ಕೊಂದು ಗುಬ್ಬೆ ಅದಂದ. ನೀನು ಕುಂಡ್ರಂದ. ನೋಡ್ರಿ ಅಳಿಗಾಡ್ಸಿರಿ ಮತ್ತೆ ಒದರ್ಲತ್ ನೋಡ್ರಿ. ಅದು ಧರ್ಮರಾಜಾಗ ಕರೆದ. ಹೌದು. ಗಿಡ ಅದ, ಗಿಡಕ್ಕೆ 3 ಟೊಂಗ್ಯವ, ಗಿಡದಾಗ ಟೊಂಗ್ಯಾಗ ಒಂದು ಗುಬ್ಬೆ ಅದಂದ.
ನೀನು ತಳಗ ಕುಂಡ್ರಂದ. ಹೌದು ಎಲ್ಲಾರಿಗೆ ತಳಗ ಕುಂಡ್ರಸ್ದ, ಅರ್ಜುನಿಗೆ ಕರ್ದ. ಹೌದು ಅರ್ಜುನ ಗಿಡದಾಗ ಏನು ಕಾಣಿಸ್ತದಂತ ಕೇಳಿದ್ರೆ ನನಗೆ ಯಾನೂ ಕಾಣಿಸೋದಿಲ್ಲ, ಗುಬ್ಬಿ ಕಣ್ಣೇ ಒಂದು ಕಾಣಿಸ್ತದತ್ತ ಹೇಳ್ದ. ಅದರ ಬಿಟ್ಟು ಮತ್ಯಾವುದು ಕಾಣುವುದಿಲ್ಲ. ನನಗೆ ಗಿಡದಾಗ ಮತ್ತೊಂದು ಏನು ಕಾಣಿಸಿಲ್ಲ, ಹಂಗೆ ಕಾಣಿಸಿಲ್ಲ, ಪಕ್ಷಿ ಕಾಣಿಸಿಲ್ಲ, ಏನೂ ಇಲ್ಲ, ಪಂಗಿಲ್ಲ, ಟಪ್ಪಿಲ್ಲ, ನನಗೆ ಗುಬ್ಬಿಲ್ಲ, ಗುಬ್ಬಿ ಕಣ್ಣೇ ಒಂದು ಕಾಣಿಸ್ತದಂದ. ಹೊಡಿ ಬಾಣಂದ. ಹೌದು ಹೌದು ಹೌದು. ಬಾಣ ಜಗ್ಗದ್ರ ಗುಬ್ಬಿ ಕಣ್ಣಿಗೆ ಹೊಡೆದ ಬಾಣ ಯಾರು? ಅರ್ಜುನ. ಅವಾಗ ದ್ರೋಣಾಚಾರಿ ಬಂದು ಸರ್ವ ಇದ್ದೆ ಎಲ್ಲ ನಿನಗೆ ದಾರಿ ಹರಿದು ಕೊಟ್ಟಿನ ಹೇಳಿ ತೆಲಿ ಮ್ಯಾಗ ಹಸ್ತಿಟ್ಟ. ಹೌದು ಹೌದು ಹೌದು. ಎದಕ್ಕೆ ಹಿಡಿದಿದ್ದೀವಿ, ಎದಕ್ಕೆ ಹೊಡಿಬೇಕಾಗ್ಯದ ಗುರಿ, ಅದು ಒಂದೇ ಕಣ್ಣ ಕಾಣಿಸ್ಬೇಕು. ಹಂಗ ನಿನಗೆ 100 ಕಾಣಿಸ್ತೀವಂದ್ರೆ ನೀ ಇದ್ಯಾ ಮಾಡವ ಅಲ್ಲ. ಅಲ್ಲ, ಆ ಮಾತು ಇಲ್ಲೇ ಕೇಳಿದ್ರಿ ಅತ್ತ. ಅದಕ್ಕೆ ಇವರು ಎಲ್ಲ ಬಂದವರು ಮಲಕಾರ ಸಿದ್ದನ ಮಾರಿ ನೋಡ್ಬೇಕಂತ ಹೇಳಿ ಬಂದಿರಿ. ಇಲ್ಲಿ ಬಂದ ಬಳಕ ಅಲ್ಲಿ ಹೊಲದಾಗ ನೀರು ಉಣಿಸೋದು, ದನಗಳಿಗೆ ಮೇವು ಹಾಕೋದು, ಇಲ್ಲಿ ಕೂತು ಅವು ಕಾಣಿಸ್ಲಕತ್ತು ಅಂದ್ರೆ ನೀವು ಇದ್ರಾಗ ಫೇಲ್ ಆಗ್ತೀರಿ. ಹೌದು 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 ಹೌದು. ಇಲ್ಲಿ ಕೂತು ಅಲ್ಲಿಯೂ ಕಾಣಿಸ್ಲಕತ್ತದು, ಇಲ್ಲಿ ಬಂದುದು ನಿಷ್ಫಲ ಆಗ್ತವ. ಹೌದು ಹೌದು ಹೌದು. ಇಲ್ಲಿ ಬಂದ ಬಳಕ ಏನು ಕಾಣಿಸ್ಬೇಕು, ಅವ ಒಬ್ಬನೇ ಕಾಣಿಸ್ಬೇಕು. ಹಂಗ ನಿಮ್ಮಲ್ಲಿ ಶಕ್ತಿ ಇರಬೇಕು. ಬೆಕ್ಕ ಎಳಿ ಮರಿ ಇರ್ತದ, ಏಯ್ದು ಕೂಡಲೇ ಬಾಯಾಗ ಮರಿ ಹಿಡಿದು 7 ಮನಿ ತಿರುಗುತ್ತದ ಬೆಕ್ಕ. ಸಣ್ಣ ಮರಿಗಳು ನಿಕ್ಕ ರಗತಿನ ಕಂದ ಇರ್ತಾವ ಮರಿ, ಬೆಕ್ಕಿನ ಹಲ್ಲು ಇರ್ತಾವ, ನಿಕ್ಕ ಸೂಜಿ ಅಟ್ಟು ಕೂರ ಅಟ್ಟು ಚೂಪ. ಅಂತ ಕೂರ ಹಲ್ಲಾಗ ಬೆಕ್ಕ 7 ಮನಿ ಹಂಗೆ ತಿರುಗತ್ತಿರ್ಬೇಕು. ಅದಕ್ಕೆ ಬೆಕ್ಕಿಗೆ ಮೈಗೆ ಒಂದು ಚುಚ್ಚಲಾರ್ದೆ ಒಂದು ತುಸು ಚುಸ್ತಂದ್ರ ರಗತ್ ಬಂದು ಇರಿವಿ ಹತ್ತದು ಅಂದ್ರೆ ಮರಿ ಸತ್ತು ಬಿಡ್ತದ. ಅಂತ ಬೆಕ್ಕ ಬಾಯಾಗ ಮರಿ ಹಿಡಿದು ಗ್ವಾಡಿ ಜಿಗಿತದ. ಮರಿಗೆ ಏನೂ ಆಗು ಗೊತ್ತಿಲ್ಲ, ಟಣ ಜಿಗಿತದ. ಮತ್ತ ಹೆಂಗ ಗುರಿ ಹಿಡಿದಿರ್ಬೇಕದು, ಹೆಂಗ ಮರಿ ಒಯ್ತಿರ್ಬೇಕು. ಹೌದು ಹೌದು ಹೌದು. ಇದು ತಿಳ್ಕೋರಿ, ನಿಮಗೆ ದೃಷ್ಟಾಂತ ಕೊಡ್ಲಕತ್ತೀವಿ. ನೀವರೇ ಮನುಷ್ಯರಿದ್ದೀರಿ, ತಿಳುವಳಿಕೆ ಅದ, ಅನುಭವದ, ರುಚಿ, ಖಾರ, ಹುಳಿ, ಸಪ್ಪಗ, ಉಪ್ಪ ಎಲ್ಲಾ ತಿಳಿತದ ತಿಳಿ ಮನುಷ್ಯ ಜನ್ಮಕ್ಕೆ ಶ್ರೇಷ್ಠ ಅಂದಾರ ಶರಣರು. ಹೌದು. ಇಲ್ಲಿ ಬಂದು ನಮಗೆ ಮತ್ತೊಂದು ಕಾಣಿಸ್ತೀವಂದ್ರೆ ನಾವು ವಿಷಯದೊಳಗೆ ಫೇಲ್ ಆಗ್ತೇವೆ. ಹೌದು. ಹಂಗ ಇಲ್ಲಿ ಏನದಪ್ಪ ಅಂತ ಕೇಳಿದ್ರೆ, ನಮ್ಮಕ್ಕಿಂತ ಕಲಾವಂತರು ಎಷ್ಟೋ ಮಂದಿ ಅದಾರ, ನಮಕ್ಕಿಂತ ಶಾಣ್ಯಾರು ಎಷ್ಟೋ ಮಂದಿ ಅದಾರ. ಹೌದು. ನಮಗೆ ನಾವು ಬಂದದ್ದು ಎದಕ್ಕಪ್ಪ ಅಂದ್ರೆ ನಾವು ಗುರಿ ಹಿಡಿಬೇಕು, ಭಗವಂತಗೆ ನೋಡು ಕಾಲಾಗ. ಹೌದು. ಅದಕ್ಕೆ ತಮಗೆ ನಮ್ಮ ಮಾಸ್ತರಿಗೆ ಇನ್ನೊಂದು ಕೇಳುವುದಿನ್ನ, ಈಗ ಒಂದು ಕೇಳಿದೇವಲ್ಲ, ಇದೊಂದು ಕೇಳಿದೇವು, ಇದು ಬಿಡಿಸಲಿ. ಇನ್ನೊಂದು ಕೇಳುವುದ ಏನ್ರಿ? ನಮ್ಮ ಚಿಂಚಲಿ ಮಾಯಾವಾಯಿ ಬಾಕಲದಾಗ 2 ಆನೆ ಅವ. ಅದಾವಲ್ರಿ 2 ಆನೆಗಳು, ದೊಡ್ಡ ಚಿಂಚಲಿ ಮಾಯಾವಾಯಿ ಬಾಕಲದಾಗ 2 ಆನೆ ಎಲ್ಲಿಯೂ ಬಂದು. ಆನೆಗೆ ಅಕ್ಕಿಗೆ ಸಂಬಂಧ ಏನವ? ಬೆರೆಸಬಿತ್ತಿಂದ. ಆ ಆನೆ ಅಲ್ಲಿ ಬರ್ಲಕ್ಕ ಕಾರಣ ಏನು ಹೇಳ್ತಾರೆ ಹೇಳ್ರಿ. ಇಂಥವು ನೋಡತ್ ಹೇಳ್ತಾರ ಅವ್ರು. ಅವ್ರು ಬರೋಣಲ್ಲಿ ಹೇಳ್ಯಾರ, ಕೇಳಿರಿ ನೀವು. ಹಿಂದ ಎಲ್ಲ ಹೊಸದು ಹೊಸದೇ ಎತ್ತಿಂದ ಬರೀ ಮಾಡ್ಯಾರ, ಹೊಸದು ಬ್ಯಾಡ್ಯಾರತ್ತಾರ. ನೋಡೋಣ ಎಲ್ಲಿ ತನ ರೀ ಹೊಸ. ಇಲ್ಲಿ ಮಾತು ಬಹಳ ಬ್ಯಾಡ್ರ ಅಂತ ಹೇಳ್ಯಾರ. ಅದಕ್ಕೆ ಯಾರು ಇಂದ ಒಳ್ಳೆ ಅನುಭಾವಿಗಳದಾರ ತಮ್ಮ ನೋಡೋ ಮಾಸ್ತರ, ಕಲ್ಮೇಶ್ ಮಾಸ್ತರ, ಮಾಳಿಂಗರಾಯ ಮುತ್ಯ ಗುರು ಬೇಡುವುದು ತಂದು ಹಾಕ್ಯಾನ, ಹೌದಿಲ್ಲ? ಅಂತ ಗುರುವಿನ ಸೇವಾ ಮಾಡ್ಯಾನ. ಇದು ನೋಡ್ರಿ ಮೈಕಿಗೆ ಒಂದು ಸ್ವಲ್ಪ ಅದು ಒಂದೇ ಸಾಕು, ಕಿತ್ತೇರಿ ಹೋಗಿರಿ. ಮತ್ತೆ ಹಲೋ ಯಾರದಾರ ನೋಡ್ರಿ, ಇಲ್ಲ ಎಷ್ಟು ಬೇವಾರ ಹೆಂಗದ ಇದು ಮೈಕ. ಹಲೋ ನೋಡ್ರಿ, ಇದು ಯಾಕೆ ನಾವು ಕೇಳತ್ತಿದೆವು? ಅಲ್ಲಿ ಮಾಯವನ 2 ದ್ವಾರ ಬಾಗಲಕ್ಕೆ ಹುಲಿ ಹಾಕವ. ಹುಲಿ ಅಲ್ಲೋ ಆನಿ. ನಾ ಹುಲಿ ಕೇಳಿಸ್ಲತ್ತದ ನನಗೆ. ಮಾಳಿಂಗರಾಯ ಮುತ್ಯ ಹುಲಿ ಹಾಲು ತಂದನ ವಾರ್ತಿಲಿಂಬ್ಯಾಳ ಗುಡ್ಡಕ್ಕ. ಅವ ಎಲ್ಲಿ ಇರ್ತಾನ ಅಲ್ಲಿ ಹುಲಿ 2 ಚಿತ್ರ ತೆಗದಾರಲ್ರಿ, ಖರಿಯದಿಲ್ರಿ? ಯಾಕೆ ಆ ಕೆಲಸ ಮಾಡ್ಯಾನವ? ಹೌದು, ತಪ್ಪಲ್ಲಕ್ಕ ಬರುದಿಲ್ಲ. ಹೌದು. ವಾರ್ತಿ ನಿಂಬ್ಯಾಳ ಗುಡ್ಡ ಅಂದ್ರೆ ಅದೇ ಗುಡ್ಡದಾಗ ನಾವು ದಿನ ಅಲ್ಲೇ ಇರ್ತೇವ್. ಅಲ್ಲಿ ಹುಲಿ ಹಾಲು ತಂದದ್ದು ಖರೆ.
ಆ ಹುಲಿ ಚಿತ್ರ ಈ ಹುಲಿಜಂತಿ ಗುಡಿ ಮೇಲೆ ಅದಾವ ಎಲ್ಲಿ ಬೇಕಾದಲ್ಲಿನೂ ಅದಾವ. ಎಲ್ಲಿ ಬೇಕಾದಲ್ಲಿ ಮಾಳಿಂಗರಾಯ ಮುತ್ಯನ ಗುಡಿ ಮ್ಯಾಗ ಹುಲಿ ಚಿತ್ರ ತೆಗೆದ್ರೆ ಮೈಂದ ಗಬ್ರುನೇ ಅನ್ಬೇಕಾದಕ್ಕ. ಹೌದು ಹೌದು ಅವ ಆ ಕೆಲಸ ಮಾಡ್ಯಾನ. ಅದು ಅದರಂಗ ಅದರಂತೆ ಮಾಯಾವ ಆಯಿ ಗುಡಿ ಮುಂದೆ ಎರಡು ಆನೆ ಅವಂದ್ರೆ ಇಕ್ಕಿ ಆನೆ ಮಾಡ್ಯಾಳ, ಅದು ಬೇಕಲ್ಲ. ಇವು ಆನೆಗಳು ಎಲ್ಲಿಯೂ ಬಂದು ಎಲ್ಲಿಯೂ ತಂದು ಬಿಟ್ರು ಅಂತ ಕೆಲಸ ಇಕ್ಕಿ ಆನಿಲೆ ಯಾನ್ ಮಾಡಿ ಯಾನ ಮಾಡ್ಯಾಳ ಬೇಕಲ್ಲ ಹೇಳ್ತಾರ ಅವ್ರು. ಹೇಳ್ತಾರೆ ಅದಕ್ಕೆ ಇರ್ಲಿ. ಯಾವ ರೀತಿಯಿಂದ ಹಾ ಹಾ 4 ಮಂದಿ ಸತ್ಯ ಧರ್ಮರು, ಹೌದು ಹೌದು ಸಿದ್ಧ ಬ್ಳೇನ್ ಸಿದ್ಧ ಸ್ವಾಮನ ಮುತ್ಯ ಕನ್ನ ಹೌದು ಹೌದು 4 ಮಂದಿ ಧರ್ಮರು ರೆಬಕ್ಯಾವ ಎಲ್ಲಿದಾಳ ಜನ್ನವ್ವ ಹಾ ಹಾ ಎಲ್ಲಿ ಅರಕೇರೆಂಬು ಪಟ್ಟಣ ಯಾವ ನನ್ನ ಮಕಣಾಪುರನ್ನು ಹೊನ್ನ ಚೌಡಲ ಮುತ್ಯನ ಊರು ಯಾವುದು ಹೌದು ಶಿವಂಪುರ ಹಟ್ಟಿ. ಹಾ ಹಾ ಶಿವಂಪುರ ಹಟ್ಟಿಗೆ ಕೊಟ್ಟದ. ಹಾ ಹಾ ಅವಾಗ ತನ್ನ ಮನಸ್ಸಿನಲ್ಲಿ ಆಲೋಚನೆ ಮಾಡ್ಯಾಳ ರೆಬಕ್ಯಾವ ತಾಯಿ, ಏನತ್ತ ಈಗ ದೀಪಾವಳಿ ಹಬ್ಬ ಬರ್ತದ, ವರ್ಷಕ್ಕೊಮ್ಮ ದೀಪಾವಳಿ ಹಬ್ಬ ಬರ್ತದ. ಹೆಣ್ಣು ಮಕ್ಕಳಿಗೆ ದೊಡ್ಡ ಹಬ್ಬ, ದೊಡ್ಡ ಹಬ್ಬ ಅಣ್ಣತಮ್ಮರಿಗೆ ಆಚರಣೆ ಮಾಡುವ ಹಬ್ಬ ದೀಪಾವಳಿ. ಅರ್ತಿ ಬೆಳಗು ಹಬ್ಬರಿ ಗೌಡ್ರ. ಅದಕ್ಕೆ ಹೌದು ನನ್ನ ಅಣ್ಣಗಳಿಗೆ ನಾ ಯಾವಾಗ ಆರತಿ ಬೆಳಗಲಿ ಅಂತ ಹೇಳಿ ತನ್ನ ಮನಸ್ಸಿನೊಳಗ ಕೊರಗತಿಳು ರೆಬಕ್ಯಾವ. ಹೌದು ಅದು ತ್ರಿಕಾಲಜ್ಞಾನಿ 4 ಮಂದಿ ಸತ್ಯ ಧರ್ಮರೊಳಗೆ ಸ್ವಾಮನ ಮುತ್ಯ ಗೊತ್ತಾಯ್ತು. ನಮ್ಮ 4 ಮಂದಿ ಅಣ್ಣತಮ್ಮರಿದ್ದೇವೆ ಅಂದ್ರೆ ನಮ್ಮ ಒಬ್ಬಕ್ಕಿ ತಂಗಿ ಅದಾಳ. ಹೌದು ಬಿಳಿಯನ ಸಿದ್ಧಿಗೆ ಹೇಳ್ತಾನೆ, ಈಗಿಂದ ಈಗ ಹೋಗಿ ಕರ್ಕೊಂಡು ಬಾ, ದೀಪಾವಳಿ ಹಬ್ಬ ಅದತ್ತ ಹೇಳ್ತಾನೆ. ಹೌದು ಅದಕ್ಕ ಯಾವ ರೀತಿಯಿಂದ ಬಿಳಿಯನ ಸಿದ್ಧ ಹೋಗಿ ತಂಗಿ ರೆಬಕ್ಯಾವ್ಗ ಕರ್ಕೊಂಡು ಬರ್ತಾನ ತೇಜಿ ಮ್ಯಾಗ. ಅನಂತದ ಹಾಡು ಹೇಳವ್ರದ್ರಿ. ಯಾವ ರೀತಿಯಿಂದ ಅಣ್ಣತಮ್ಮರಿಗೆ ಆರತಿ ಮಾಡಿ, ಆರತಿ ಒಳಗೆ ಏನು ಬೇಡ್ತಾಳ, ಆರತಿ ಒಳಗೆ ನನಗ ಏನು ತಾಯಿ ಏನು ಬೇಡ್ತಾಳ ಅಣ್ಣತಮ್ಮ ಅವ್ರು ಏನು ನೀಡ್ತಾರ, ಆರತಿಯಾಗ ಅವ್ರು ಏನು ನೀಡ್ತಾರ ಈಕಿ ಏನು ಬೇಡ್ತಾಳ ಅನ್ನೋದು ಹೇಳುದ. ಹೇಳ್ರಿ ಜಗ್ಗಿ ಹಿಡ್ದು ಹೌದು. ತಂಗಿ ಮ್ಯಾಳಗಿ ಏರಿ ಕಾಯ್ತಾಳ ಅಣಗ